ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಮನುಷ್ಯ ತನ್ನ ಜೀವನದಲ್ಲಿ ಯಾವುದಕ್ಕೆ ಆದ್ಯತೆ ಕೊಡ್ತಾನೋ ಆ ಪ್ರಕಾರವಾಗಿ ಅವನ ಜೀವನ ರೂಪುಗೊಳ್ಳುತ್ತೆ. ಆದ್ಯತೆ ಅನ್ನೋ ಶಬ್ದ ಕೇಳಿರ್ಬೇಕು ನೀವೆಲ್ಲ. ಆದ್ಯತೆ ಅಂತಂದ್ರೆ ಪ್ರಥಮ ಸ್ಥಾನ, ಇಂಪಾರ್ಟೆನ್ಸ್, ಪ್ರಿಫರೆನ್ಸ್, ಪ್ರಾಧಾನ್ಯತೆ ಅನ್ನೋ ಶಬ್ದ ಅರ್ಥಗಳಿದಾವೆ. ನಾವು ಚಿಕ್ಕವರಿದ್ದಾಗಿಂದ ನಮ್ಮ ಹಿರಿಯರು, ಗುರುಗಳು ಯಾವ ಆದರ್ಶವನ್ನ ಅಥವಾ ಯಾವ ಆದ್ಯತೆಯನ್ನ ನಮ್ಮ ಮುಂದೆ ಇಡ್ತಾರೋ ಆ ಪ್ರಕಾರವಾಗಿ ನಮ್ಮ ಮನಸ್ಸು ರೂಪುಗೊಳ್ಳುತ್ತೆ, ದೇಹ ರೂಪುಗೊಳ್ಳುತ್ತೆ. ಹಾಗಾದ್ರೆ ಇಲ್ಲಿ ಕೂತಿರ್ತಕ್ಕಂಥ ನಾವು, ನೀವು ಅಥವಾ ಏನು ನಮ್ಮ ಯೂಟ್ಯೂಬ್ ಚಾನೆಲ್ ಗಮನಿಸ್ತಕ್ಕಂಥ ಎಲ್ಲ ವೀಕ್ಷಕರು ಎಲ್ಲರೂ ಸುಮ್ಮನೆ ಹಿಂದಕ್ಕೆ ಹೋಗೋಣ. ನಾವೆಲ್ಲ ವಿದ್ಯಾರ್ಥಿಗಳಿದ್ದಾಗ, ಚಿಕ್ಕವರಿದ್ದಾಗ ನಮಗೇನು ಹೇಳ್ತಿದ್ರು ತಾಯಿ ತಂದೆಗಳು? ಏನು ಹೇಳ್ತಿದ್ರು? ಸಾಮಾನ್ಯವಾಗಿ SSLC ಪಾಸ್ ಮಾಡ್ಕೊ, ಚೆನ್ನಾಗಿ ಓದು, ಚೆನ್ನಾಗಿ ಓದ್ಬಿಟ್ಟು ಮುಂದೇನು? ಮಾಸ್ತರ ಕೆಲಸ ತಗೋ, ಯಾವ್ದಾರ ಇರ್ಲಿ, ಅದರಲ್ಲೂ ಗೌರ್ಮೆಂಟ್ ಕೆಲಸ ಸಿಕ್ಕರಂತೂ ಇನ್ನೂ ಬಹಳ ಶ್ರೇಷ್ಠ, ಹೌದಾ ಇಲ್ವಾ? ಆಮೇಲೆ ದುಡ್ಡು ಚೆನ್ನಾಗಿ ಗಳಿಸು, ಇಟ್ಕೋ, ಮನೆ ಕಟ್ಕೋ, ಮದುವೆ ಮಾಡ್ಕೋ. ಆಮೇಲೆ ಮಕ್ಕಳಾಗ್ಲೇಬೇಕು, ಮದುವೆ ಆದ್ಮೇಲಂತೂ ಮಕ್ಕಳಾಗ್ಲೇಬೇಕಲ್ಲ. ಆಗ್ಲಿಲ್ಲ ಅಂತಂದ್ರೆ ನಿಮ್ಮನ್ನು ಬಿಡಲ್ಲ. ಅಂದ್ರೆ ಹಿಂಗೆ ಈ ಆದರ್ಶವನ್ನು ನಮ್ಮ ಮುಂದೆ ಇಟ್ರು. ಆದರೆ ಶಿವಾಜಿಯ ತಾಯಿ ಜೀಜಾಬಾಯಿ ಅವನ ಮುಂದೆ ಯಾವ ಆದರ್ಶವನ್ನು ಇಟ್ರು? ಆಕೆನೋ ಕಷ್ಟದಲ್ಲೇ ಇದ್ಲು. ಜೀಜಾಬಾಯಿ ಗಂಡ ಅಂದ್ರೆ ಶಿವಾಜಿಯ ತಂದೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದ, ಜೀವನೋಪಾಯಕ್ಕೋಸ್ಕರವಾಗಿ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದ, ವಿಧಿ ಇಲ್ಲ ಅಂತ ಹೇಳಿ. ಈಕೇನು ಅಂಥ ಬಹಳ ಶ್ರೀಮಂತ ಮನೆತನದಿಂದ ಬಂದವಳು ಅಂತ ಅಲ್ಲ, ಕೊರತೆ ಇರಲಿಲ್ಲ ಯಾವುದಕ್ಕೂ. ಆದ್ರೆ ತುಂಬಾ ಶ್ರೀಮಂತ ಏನಲ್ಲ. ಮಗನ ಮುಂದೆ ಆಕೆ ಇಟ್ಟಂತಹ ಆದರ್ಶ, ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸು. ಮುಸಲ್ಮಾನರ ದಬ್ಬಾಳಿಕೆ ಜಾಸ್ತಿ ಆಗಿದೆ. ಔರಂಗಜೇಬ ಆಗಿನ ಕಾಲದ ರಾಜ, ತುಂಬಾ ಹಿಂಸೆ ಆಗ್ತಾ ಇದೆ ಅವರಿಂದ. ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ, ಜನ ಮತಾಂತರ ಹೊಂದುತ್ತಾ ಇದ್ದಾರೆ. ನೀನು ದೇವಿ ಪೂಜಕನಾಗು, ಹೆಣ್ಣು ಮಕ್ಕಳನ್ನ ತಾಯಿ ಅಂತ ಭಾವಿಸಿ ನೀನು ಅವ್ರನ್ನ ಸಂರಕ್ಷಣೆ ಮಾಡು, ಧೀರನಾಗು, ವೀರನಾಗು ಅಂತ ಎಲ್ಲ ಆಶೀರ್ವಾದ ಮಾಡ್ತಾ ಇದ್ಲು. ಅಂದ್ರೆ ಅವನ ಜೀವನದ ಆದ್ಯತೆ, ಶಿವಾಜಿಯ ಜೀವನದ ಆದ್ಯತೆ ರಾಜನಾಗೋದು, ರಾಜ್ಯ ಕಟ್ಟೋದು, ವೈರಿಗಳ ವಿರುದ್ಧ ಹೋರಾಟ ಮಾಡೋದು, ನಮ್ಮ ಸಂಸ್ಕೃತಿಯನ್ನ ಉಳಿಸೋದು. ಹಾಗಾದ್ರೆ ಶಿವಾಜಿ ಮದುವೆ ಆಗ್ಲಿಲ್ವಾ? ಆದ, ಮದುವೆನೂ ಮಾಡ್ಕೊಂಡ, ಮನೇನೂ ಕಟ್ಕೊಂಡ. ಅರಮನೆ, ಇನ್ನು ನೀವೆಲ್ಲ ಬರೀ ಮನೆ ಕಟ್ಕೋಬಹುದು, ಅವನ ಅರಮನೆ ಕಟ್ಟದ, ಕೋಟೆ ಕಟ್ಟದ. ಹಾಗಾದ್ರೆ ಎಲ್ಲರೂ ಶಿವಾಜಿಗಳಾಗಕ್ಕಾಗತ್ತಾ? ಇಲ್ಲ. ಆದ್ರೆ ಇಡುವ ಆದರ್ಶ ಏನಿರುತ್ತಲ್ಲ ಅದನ್ನ ನಾವು ಬದಲಾಯಿಸ್ಬೇಕು. ಇನ್ಮೇಲೆ ನಮ್ಮ ತಾಯಿ ತಂದೆಗಳ ಮುಂದೆ ಇದ್ದಿದ್ದು ಅನಿವಾರ್ಯ ಅದು. ಆವಾಗ ಅವ್ರಿಗೆ ನಾಳೆ ಚಿಂತೆ ಇತ್ತು, ಹೊಟ್ಟೆ ಬಟ್ಟೆಗೆ ಚಿಂತೆ ಇತ್ತು. ಒಳ್ಳೆ ಮನೆ ಇಲ್ವಲ್ಲ, ಮಳೆ ಬಂದ್ರೆ ಸೋರುತ್ತೆ, ಬೇಸಿಗೆ ಬಂದ್ರೆ ನಮಗೆ ಆನಂದವಾಗಿ ಎಲ್ಲಾದ್ರೂ ಮಲ್ಕೊಳ್ಳೋಣ ಅಂದ್ರೆ ಮರ ಗಿಡಗಳು
ಇರುವಂತ ಜಾಗ ಇಲ್ಲ. ಅವ್ರಿಗೂ ಇತ್ತು, ಹಿತ್ಲು ಇತ್ತು, ಆದ್ರೆ ಮಾಡ್ಕೊಳ್ಳೋ ಶಕ್ತಿ ಇರಲಿಲ್ಲ ಅವ್ರಿಗೆ. ಅದಕ್ಕೆ ನಾವು ಕಾಲ ದೇಶ ಪರಿಸ್ಥಿತಿಗೆ ತಕ್ಕ ಹಾಗೆ ನಮ್ಮ ಮಕ್ಕಳ ಮುಂದೆ ಇಡ್ತಕ್ಕಂಥ ಆದರ್ಶ ಬದಲಾವಣೆ ಆಗ್ಬೇಕು, ಆದ್ಯತೆಗಳು ಬದಲಾವಣೆ ಆಗ್ಬೇಕು. ಆದ್ರೆ ನೀವ್ ಏನ್ ಮಾಡ್ತಾ ಇದ್ರಿ, ಬಹಳ ಜನ ಏನ್ ಮಾಡ್ತಿದ್ರು ನಮ್ಮ ದೇಶದಲ್ಲಿ ಅಂದ್ರೆ, ಇವತ್ತಿಗೂ ಅದೇ ಆದರ್ಶ ಇಡ್ತಾ ಇದಾರೆ ಮಕ್ಕಳ ಮುಂದೆ. ನೀನು ಚೆನ್ನಾಗಿ ಪರ್ಸೆಂಟೇಜ್ ಮಾಡು, ಆಮೇಲಿಂದ ಕೆಲಸ ತಗೋ, ಲಂಚ ಕೊಟ್ಟಾದ್ರೂ ಕೆಲಸ ತಗೋ. ಇಲ್ಲಿ ನಮ್ಮ ಬೈಪಾಸ್ ರೋಡಲ್ಲಿ ಈಗೊಂದು 4-5 ವರ್ಷದ ಹಿಂದೆ ಒಂದು ಆಕ್ಸಿಡೆಂಟ್ ಆಯ್ತು. ಒಂದು ಕಾರ್ ಆಕ್ಸಿಡೆಂಟ್, ಇವು 2 ಕಾರುಗಳು. ಅದರಲ್ಲಿ ಒಬ್ರು ಸ್ವಾಮೀಜಿ ತೀರ್ಕೊಂಡ್ರು. ಆಮೇಲೆ ಕಾರ್ ಆಕ್ಸಿಡೆಂಟ್ ಮಾಡಿದ ಕಾರ್ ಯಾವುದು ಅಂದ್ರೆ, ಅಪ್ಪ ಮಗ ಬೆಂಗಳೂರಿಗೆ ಹೊರಟಿದ್ರು. PSI ಪೋಸ್ಟ್ಗೆ ಅವನಿಗೆ ಸೆಲೆಕ್ಟ್ ಆಗಿತ್ತು. ಲಂಚ ಕೊಡ್ಬೇಕಾಗಿತ್ತಂತ 25 ಲಕ್ಷ ರೂಪಾಯಿ ತಗೊಂಡು ಹೊರಟಿದ್ರು. ವಿಮಾನ ಹಿಡಿಬೇಕಾಗಿತ್ತು. ಅವರು ವೇಗವಾಗಿ ಹೋಗ್ತಾ ಇದ್ರು. ಮೊದಲೇ ಸಿಂಗಲ್ ರೋಡ್ ಅದು. ಇವರು ಸ್ವಾಮೀಜಿ ಭಕ್ತರು ಆದ ಮದುವೆ ಮುಗಿಸ್ಕೊಂಡು ಬರ್ತಾ ಇದ್ರು. ಮಧ್ಯಾಹ್ನದೊತ್ತೆ 12-12:30 ಗಂಟೆ ಸಮಯ. ಅವರಿಬ್ರು ಅಪ್ಪ ಮಗನೂ ತೀರ್ಕೊಂಡ್ರು. ಆದ ಆಕ್ಸಿಡೆಂಟ್ ಪರಿಣಾಮವಾಗಿ 3-4 ಜನ ಎದುರುಗಡೆ ಕಾರಲ್ಲಿದ್ದವರು ತೀರ್ಕೊಂಡ್ರು. ಅಂದ್ರೆ ಅಲ್ಲಿ ಸಾವಿಗೆ ಕಾರಣ ಏನು? ಆದರ್ಶ ಅಲ್ಲ, ಅವಸರ. ಜೊತೆಗೆ ಅವಸರ ಮಾಡಿದ್ದಾದ್ರೂ ಏನಕ್ಕೆ? ಲಂಚ ಕೊಟ್ಟು ಆ ದುಡ್ಡು ಅಲ್ಲಿತ್ತು ಕಾರಲ್ಲಿ. ಆಮೇಲೆ ವಿಮಾನ ಹಿಡಿದು ಲಂಚ ಕೊಟ್ಟು PSI ಪೋಸ್ಟ್ ತಗೋಬೇಕು. ಹೋಗ್ಲಿ, ಆ PSI ಪೋಸ್ಟ್ ಆದ್ಮೇಲಾದ್ರೂ ಅವ್ನು ನೆಮ್ಮದಿಯಾಗಿರ್ತಾರ, ಖುಷಿಯಾಗಿರ್ತಾರ? ಅದೇನ್ ಗ್ಯಾರಂಟಿ ಹೇಳಕ್ ಬರಲ್ಲ. ಎಷ್ಟೋ ಜನ ಅದರಲ್ಲಿ ಮತ್ತೆ ಲಂಚ ತಗೊಳಕ್ ಹೋಗಿ ಸಿಕ್ಕು ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಹಿಂಗೆ ಸತ್ತಿದ್ದಾರೆ. ಹೋಗ್ಲಿ, ಅವ್ರ ಅಪ್ಪನಿಗೆ ಕೊರತೆ ಇತ್ತ, ಅವನ ಮಗನಿಗೆ ಜೀವನ ಮಾಡಿಸೋದು ಕೊರತೆ ಇತ್ತ? 25 ಲಕ್ಷ ರೂಪಾಯಿ ಸಾಲ ಮಾಡಿದಾನೋ ಅಥವಾ ತಾನೇ ದುಡ್ದಿದ್ದಿದೆಯೋ? ಅವನು ಯಾವ್ದೋ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿರ್ಬೇಕು, ಅಥವಾ ದೊಡ್ಡ ರೈತ ಇರಬೇಕು, ಏನೋ ಗೊತ್ತಿಲ್ಲ. ಒಟ್ಟು ಹೊಟ್ಟೆ ಪಾಡನ್ನೇ ಆದರ್ಶವಾಗಿ ಇಟ್ಕೊಂಡಿದ್ದಕ್ಕೆ, ಮೌಲ್ಯಗಳನ್ನೇ ಆದರ್ಶವಾಗಿ ಇಟ್ಕೊಳ್ಳಾರ್ದಕ್ಕೆ ಸಾವು ಸಂಭವಿಸುತ್ತೆ. ಇನ್ನೊಬ್ಬರನ್ನು ನಾವು ಸಮಸ್ಯೆಗೀಡು ಮಾಡ್ತೀವಿ. ಆಮೇಲೆ ಅದು ಯಶಸ್ವಿ ಆದ್ಮೇಲೂ ಸಹಿತ ನೆಮ್ಮದಿ ಅಂತಕ್ಕಂಥದ್ದು ಇರಲ್ಲ. ಅಂದ್ರೆ ನಮ್ಮ ಮಕ್ಕಳ ಮುಂದೆ ನಾವೇನ್ ಆದರ್ಶ ಇಡಬೇಕು? ನೀನು ಕೂಲಿ ಮಾಡಿದ್ರು ಪರವಾಗಿಲ್ಲಪ್ಪ. ಈಗ ನೋಡಿ, ಕೂಲಿಕಾರರು ಸಿಗ್ತಾ ಇಲ್ಲ ಇವಾಗ. ಒಳ್ಳೆಯ ಕೂಲಿ ಮಾಡೋರು, ದನ ಕಾಯೋರು, ಕೃಷಿ ಮಾಡೋರು, ನೀರು ತುಂಬಿಸೋರು, ಒಳ್ಳೆಯವ್ರ ಕೆಲಸ ಸಿಗ್ತಾ ಅಂದ್ರೆ ಒಳ್ಳೊಳ್ಳೆಯವ್ರ ಆದರ್ಶ ಸಿಗ್ತಾ ಇಲ್ಲ. ಏನಾದ್ರೂ ಮಾಡಿ ದೊಡ್ಡವನಾಗ್ಬೇಕು, ಹೇಗಾದ್ರೂ ಮಾಡಿ ನಾವು ಗಳಿಸಿಡ್ಬೇಕು. ಈ ಒಂದು ಹುಚ್ಚಿಗೆ ಬಿದ್ರಂದ್ರೆ ಅವರೂ ನೆಮ್ಮದಿಯಾಗಿರಕ್ಕಾಗಲ್ಲ, ಬೇರೆಯವ್ರಿಗೂ ನೆಮ್ಮದಿ ಕೊಡಕ್ಕಾಗಲ್ಲ. ಆದ್ರಿಂದ ಆದ್ಯತೆಗಳಂತ ಮೊದಲು ನೀವು ನಿಮ್ಮ ಜೀವನಕ್ಕೆ ಮೊದಲು ಆದ್ಯತೆ ಫಿಕ್ಸ್ ಮಾಡ್ಕೋಬೇಕು. ಈಗ ನೀವು ಇಲ್ಲಿ ಬಂದಿದ್ದೀರಾ ಅಂದ್ರೆ, ಉಪವಾಸಕ್ಕೆ ಬಂದಿದ್ದೀರಾ ಅಂದ್ರೆ, ಈ ವಯಸ್ಸಲ್ಲಾದ್ರೂ ಕೊನೆ ಪಕ್ಷ 40, 50, 60 ವರ್ಷ ಆದ್ಮೇಲಾದ್ರೂ ನೀವು ಒಳ್ಳೆಯದಕ್ಕೆ ಆದ್ಯತೆ ಕೊಟ್ಟಿದ್ದೀರಾ. ಔಷಧಿ ಮಾತ್ರೆ ಇಲ್ದಂಗೆ ಬದುಕ್ಬೇಕು ನಾನು, ಮತ್ತು ಆಹಾರವೇ ಜೀವನ ಅಲ್ಲ, ಇನ್ನೂ ಬೇರೆ ಜೀವನ ಇದೆ, ಇನ್ನೂ ಚೆನ್ನಾಗಿ ಬದುಕಬೇಕು ಅಂತ ಹೇಳಿ ನೀವು ಆದ್ಯತೆ ಕೊಟ್ಟಂಗಾಯ್ತು ಇವಾಗ. ಅಥವಾ ದಪ್ಪ ಇದ್ದವ್ರು ನಾನು ಸ್ವಲ್ಪ ತೆಳ್ಳಗಾಗಬೇಕು, ರೋಗ ಬರಕ್ ಮುಂಚೆನೆ ನಾನು ತೆಳ್ಳಗಾಗಬೇಕು, ರೋಗ ಬರ್ಸ್ಕೋಬಾರ್ದು. ಆಮೇಲೆ ದುಡ್ಡು ಖರ್ಚಾಗತ್ತೆ ಅಂತ ಗೊತ್ತು ನಿಮಗೆ. ಈಗ ಅಲ್ಲಿ ನೀವು ಯಾವುದೋ ಕಾಯಿಲೆ ಬಂದಾಗ
ಇನ್ಸುಲಿನ್ ಚುಚ್ಕೊಂಡ್ಬಿಡ್ತಿದ್ರಿ ಅಥವಾ ಮಾತ್ರೆ ನುಂಗ್ಬಿಡ್ತಿದ್ರಿ, ಆಮೇಲೆ ತ್ರಾಸ ಅನುಭವಿಸ್ತೀರ ಮಾತು ಬೇರೆ. ಆದ್ರೆ ತಾತ್ಕಾಲಿಕ ಆದರ್ಶ ಇದ್ದವರು, ಅಯ್ಯೋ ಇಷ್ಟು 9,000 ರೂಪಾಯಿ ಯಾರು ಕೊಡ್ಬೇಕು ಬಿಡು, ಇಲ್ಲೇ ಇನ್ಸುಲಿನ್ ಚುಚ್ಕೊಂಡು ಹೋಗೋಣ, 1 ವರ್ಷಕ್ಕೆ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿರ್ತಾರ ಅವ್ರು, ಗೊತ್ತಾಯ್ತಲ್ಲ, ಅದಕ್ಕಿಂತ ಹೆಚ್ಚು ಹಿಂಸೆಯನ್ನು ಅನುಭವಿಸಿರ್ತಾರೆ. ಆದ್ರೆ ತಾತ್ಕಾಲಿಕವಾಗಿ ದುಡ್ಡು ಕೊಡ್ಬೇಕಲ್ಲ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಅದಕ್ಕೆ ಮಕ್ಕಳ ಮುಂದೆ ನೀವು ಇಡಬೇಕಾದ ಆದರ್ಶ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಮುಂದೆ ಸ್ವಾತಂತ್ರ್ಯ ಗಳಿಸೋದನ್ನೇ ಆದರ್ಶ ಇಟ್ಟಿದ್ರು. ಸ್ವತಂತ್ರವಾಗಬೇಕು, ಸ್ವತಂತ್ರವಾಗಬೇಕು. ಸ್ವತಂತ್ರ ಬಂದ ಮೇಲೆ ನಮ್ಮ ರಾಜಕಾರಣಿಗಳು ನಮ್ಮ ಮುಂದೆ ಒಳ್ಳೆ ಆದರ್ಶ ಇಡ್ತಾ ಇಲ್ಲ, ನಮ್ಮ ಗುರು ಹಿರಿಯರು ತಾಯಿ ತಂದೆಗಳು ಒಳ್ಳೆ ಆದರ್ಶ ಇಡ್ಲಿಲ್ಲ. ಇನ್ಮೇಲೆ ನೀವು ಈ ತಪ್ಪು ಮಾಡಬಾರ್ದು. ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು, ನೀನು ಆರೋಗ್ಯವಂತನಾಗಿ ಬದುಕು, ಬಡವನಾಗಿ ಬದುಕಿದ್ರೂ ಪರವಾಗಿಲ್ಲ, ಆರೋಗ್ಯವಂತನಾಗಿ ಬದುಕು. ಬಾಡಿಗೆ ಮನೇಲಿದ್ರೂ ಚಿಂತೆ ಇಲ್ಲ, ನೀನು ಅನ್ಯಾಯ ಮಾಡಬೇಡ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿದ್ರು, ಪ್ರಧಾನಮಂತ್ರಿ ಇದ್ರು ಕೂಡ ಬಾಡಿಗೆ ಮನೆಗಿದ್ರು. ಈ ತರಹ ಆದರ್ಶಗಳನ್ನ ನಾವು ಮಕ್ಕಳ ಮುಂದೆ ಇಡೋದನ್ನ ಅಭ್ಯಾಸ ಮಾಡಬೇಕು. ಅದಕ್ಕೆ ನೀವು ಮೊದಲು ಕಲ್ತ್ಕೋಬೇಕು. ನೀವು ಮೊದಲು ಕಲ್ತ್ಕೊಂಡ್ರೆ ಮಕ್ಕಳಿಗೆ ಆದರ್ಶ ಕಲಿಸ್ತೀರ. ಆಮೇಲೆ ಹಣಕಾಸಿನ ವಿಷಯದಲ್ಲೂ ಅಷ್ಟೇನೆ, ನಮಗೆ ಕೊರತೆ ಇದ್ರೂ ಪರವಾಗಿಲ್ಲ, ಕೊಡಬೇಕು. ನಮ್ಮ ಸೇವೆಗೆ ತಗೊಂಡ ತಕ್ಕನಾಗಿ ಕೊಡಬೇಕು, ಫ್ರೀ ಬರಬೇಕು ಅಂತ ಕಲಿಸ್ಬಿಟ್ಟಿದ್ದಾರೆ ರಾಜಕಾರಣಿಗಳು. ಇಲ್ಲೂ ಅದನ್ನೇ ಫ್ರೀ ಬಯಸ್ತೀರ ಅಂತ ಗೊತ್ತಾಯ್ತು ಕೆಲವರು. ಹಂಗೆ ಎಂದೂ ಬಯಸಬಾರ್ದು. ನಮಗೆ ಒಳ್ಳೆ ಆರೋಗ್ಯ ಸಿಗ್ಬೇಕಾದ್ರೆ, ಆದರ್ಶ ಸಿಗ್ಬೇಕಾದ್ರೆ ನಾವು ಕೊಡಬೇಕು. ನಾನು ಕಷ್ಟಪಟ್ಟು ಬಂಗಾರ ತಗೊಳಕ್ಕೆ ಖರ್ಚು ಮಾಡ್ತೀರಾ, ಬಟ್ಟೆ ತಗೊಳಕ್ ಖರ್ಚು ಮಾಡ್ತೀರಾ. ಆರೋಗ್ಯ ಸಿಗ್ಬೇಕಾದ್ರೆ ಸಂತೋಷವಾಗಿ ಕೊಡಬೇಕು ಅಂತಕ್ಕಂಥ. ಹೆಚ್ಚು ಜನ ಕೊಡೋದಕ್ಕೆ ಇಷ್ಟಪಡ್ತಾರೆ, ಸಂತೋಷವಾಗಿ ಇನ್ನು ದಾಸೋಹ ಮಾಡಿ ಹೋಗ್ತಾರೆ. ಆದ್ರೆ ಎಲ್ಲ ಇದ್ದವರೇ ಒಂದೊಂದ್ಸಾರಿ ಆ ಥರ ಆಸೆ ಪಡೋದುಂಟು. ಅದಕ್ಕೆ ಹಂಗೆ ಮಾಡಬಾರ್ದು. ಮುಖ್ಯವಾಗಿ ನಮಗೇನು ಸೇವೆ ಸಿಗುತ್ತೋ, ಆರೋಗ್ಯ ಸಿಗುತ್ತೋ ಅದನ್ನ ನಾವು ಕೊಟ್ಟು ಪಡೆಯೋಣ, ಖರ್ಚು ಮಾಡಿ ಪಡೆಯೋಣ, ಒಳ್ಳೆಯದಕ್ಕಾಗಿ ಖರ್ಚು ಮಾಡೋಣ ಅಂತಕ್ಕಂಥದ್ದನ್ನ ಇಟ್ಕೊಳ್ಬೇಕು. ಇಲ್ಲದೆ ಹೋದ್ರೆ ನಿಮ್ಗೆ ಆರೋಗ್ಯ ಸಿಕ್ಕಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.